ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಕಡ್ಡಾಯ ಶಿಕ್ಷಣವನ್ನ ಎಲ್ಲರೂ ಓದ್ಲೇಬೇಕು ಅಂತ ತಂದ್ರು. ಎಲ್ಲರೂ ಸ್ಕೂಲ್ಗೆ ಹೋಗ್ಬೇಕು ಅಂತ ತಂದ್ರು. ಸರಿ, ಊರಲ್ಲಿರೋ ಜನ ತಮ್ಮ ಮಕ್ಕಳನ್ನ ಸ್ಕೂಲ್ ಕಳ್ಸೋದು. ಮಕ್ಕಳು ಓದ್ಕೊಂಬಂದ್ ಸ್ಕೂಲ್ಗೆ ಓದ್ಕೊಂಬಂದ್ ಅವ್ರ ಅಪ್ಪ ಅಮ್ಮನ ಹತ್ರ ಡೌಟ್ ಕೇಳಿದಾಗ ಅವ್ರ ಅಪ್ಪ ಅಮ್ಮ ಓದಿಲ್ವಲ್ಲ, ಮಕ್ಕಳು ತಾನು ಓದಕ್ ಶುರು ಮಾಡಿರೋದು. ಅವ್ರು ಬಂದ್ರು, ಮಾಸ್ವಾಮಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತಾ ಇದೀವಿ. ಅವ್ರು ಬಂದು ಏನೋ ಡೌಟ್ ಕೇಳ್ತಾರೆ, ನಮ್ಗೆ ಗೊತ್ತಿಲ್ಲ, ನಾವೇನ್ ಮಾಡೋಣ ಅಂತ. ಸ್ವಾಮಿಗಳು ಹೇಳಿದ್ರು, ಮಹಾಸ್ವಾಮಿಗಳು, ಭಾರತದ ಮೊದಲ ವಯಸ್ಕರ ಶಿಕ್ಷಣವನ್ನ ತಂದಂತ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ನೀವೆಲ್ಲ ಬೆಳಿಗ್ಗೆ ಜಮೀನು ಭೂಮಿ ಕಾಣಿ ಮುಗಿಸ್ಕೊಂಬಂದ್ ಸಾಯಂಕಾಲ ನೀವು ಸ್ಕೂಲ್ಗೆ ಹೋಗಿ ಅಂತ ಭಾರತದ ಮೊದಲ ವಯಸ್ಕರ ಶಿಕ್ಷಣ ತಂದ್ರು. ಆಯ್ತಾ? ಅದಾದ ಮೇಲೆ ಕೂಲಿ ಅವ್ರು ಬಂದ್ರು, ಮಹಾಸ್ವಾಮಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ಸೇರಿ ಕೂಲಿಗೆ ಹೋಗ್ತೀವಿ, ನಾವು ಬಡವರು, ನಮ್ಮ ಹತ್ರ ಭೂಮಿ ಕಾಣಿ ಇಲ್ಲ, ಇನ್ನೊಬ್ರು ಜಮೀನು ಕೂಲಿ ಮಾಡಿದ್ರೆ ನಮ್ಮ ಹೊಟ್ಟೆಗೆ ಅನ್ನ, ನಮ್ಮ ಹತ್ರ 2 ಮಕ್ಕಳನ್ನ ಸ್ಕೂಲ್ ಕಳಿಸ್ಬಿಟ್ರೆ ಅರ್ಧ ಕೂಲಿ 1 ಕೂಲಿ ನನಗೆ ಕೊಡ್ತಾ ಇರ್ತದೆ, ನಾವು ಹೊಟ್ಟೆ ಒರಿಯೋದು ಹೆಂಗೆ ಅಂತ ಕೇಳಿದ್ರು. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ನೀವು ನಂಬಲಿ ಮಾತನ್ನ ನಾನು ಹೇಳ್ತೀನಿ.